ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ಏನ್ ಹೇಳಿಕೆ? ಯಾರು ನನಗೇನು ತಲೆಕೆಟ್ಟಿದ್ಯಾ? ಯಾರು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ ಅವ್ರಿಗೆ ತಲೆಕೆಟ್ಟಿದೆ. ನಾನು ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ, ಯಾರು TV 18 ಇಂಟರ್ವ್ಯೂನಲ್ಲಿ ಏನು ಮಾತಾಡಿದ್ದೀನಿ ಅದನ್ನು ನೋಡಿ BJP ಅವ್ರ ಕೈಲಿ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಸ್ಟ್ಯಾಂಡ್ ಏನಿದೆಯಲ್ಲ, ನನ್ನ ಪೊಲಿಟಿಕಲ್ ಸ್ಟ್ಯಾಂಡು, ಅದನ್ನು ಅವರು BJP ಅವ್ರ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ಇನ್ನು ಅವ್ರ ಪಾರ್ಟಿಯವ್ರು ಹೇಳಿದ್ದು ಸಂವಿಧಾನ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು. ಎಲ್ಲಿ ಹೇಳಿದ್ದೀನಿ ಸಂವಿಧಾನ? ನಾನೇನಾದ್ರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರೆ ಇವತ್ತೇ ನಾನು ರಾಜಕೀಯದಿಂದ ಬೇಕಾದ್ರೆ ನಿವೃತ್ತಿ ಆಗ್ಬಿಡ್ತೀನಿ. ಅವರು ಒಪ್ಕೋತಾರ ಇದನ್ನ? ತಗ್ಸ್ ನೋಡ್ಲಿ ಅದನ್ನ. ಎಲ್ಲಿ ಹೇಳಿದ್ದೀನಿ ನಾನು? ಮಾಡ್ತಾ ಇರ್ಬೇಕು. ಅವ್ರು ನನ್ನ ಮೇಲೆ ಬಹಳ ಪ್ರೀತಿ, ಅದಕ್ಕೆ ಮಾಡ್ತಾರೆ. ನನ್ನ ಸುದ್ದಿ ಎತ್ತಲಿಲ್ಲ ಅಂದ್ರೆ, ಡೆಲ್ಲಿಲಿ ನನ್ನ ಸುದ್ದಿ ಮಾತಾಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿದ್ದೆ ಬರುವುದಿಲ್ಲ ಪಾಪ. ಅದಕ್ಕೆ ಅವ್ರು ಮಾಡ್ತಾರೆ, ಮಾಡ್ಲಿ ಬಿಡಿ. ಅಲ್ಲೆಲ್ಲ ತಮಿಳ್ನಾಡಲ್ಲಿ ಕಬ್ಬಾಟ ನಾನು ಕಾಯ್ಕೊಂಡಿದ್ದೆ, ಕಬ್ಬಾಟ ನೋಡೋಣ ಅಂತ. ಬರೀ ನಿಮ್ಮ ಮೈಕ್ ಮಾತ್ರ ಕಾಣ್ತಾ ಇತ್ತು ನನಗೆ ಕಪ್ಪದಾಗಿ, ಬಾವುಟ ಅಂತೂ ಕಾಣಲಿಲ್ಲ. ಅವೆಲ್ಲ ಸುಳ್ಳು. ಅವೆಲ್ಲ ಏನು ಹೇಳ್ತಾ ಇದ್ದಾರೆ ಅದರಲ್ಲಿ ಯಾವ ಅರ್ಥನೂ ಇಲ್ಲ. ಅವ್ರಿಗೆ ತಡ್ಕೊಳಕ್ಕಾಗಲಿಲ್ಲ. ನಾನು ಇವತ್ತು I am telling to all my friends, media friends and political friends, you please watch the entire intro, what I have spoken on that day. From starting to the end. They can't digest what I have spoken. I have spoken the truth. Whatever is there, I am not ready to, if anything is there, I would have accepted it. ಹಂಗೆ ನಾನು ಏನಾದ್ರು ಹೇಳಿದ್ರೆ ಒಪ್ಕೊಳ್ತಿದ್ದೆ. ನಾನು ಏನು ಸಂವಿಧಾನದ ಬಗ್ಗೆ, ನಾವೇ ಸಂವಿಧಾನನ ನಮ್ಮ ಪಾರ್ಟಿ ರೀ ಸಂವಿಧಾನದ ರಕ್ಷಣೆ ಮಾಡೋಕ್ಕೆ ಮಾಡಿರೋದು, ಸಂವಿಧಾನದಲ್ಲಿ ಮಾಡ್ತಿರೋದು. ಸುಮ್ಮನೆ ನಾ ಇದಕ್ಕೆಲ್ಲ ಸ್ಟೇಟ್ಮೆಂಟ್ ಏನೋ ಬೇರೆ ಇಶ್ಯೂನ ಡಿವೇಟ್ ಮಾಡೋಕ್ಕೆ ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಗಲಾಟೆ ಮಾಡಿಬಿಟ್ರೆ ಯಾರು ಕೇಳ್ತಾರೆ? ನಮ್ಮ ಲೀಡರ್ಸ್ ಏನು ದಡ್ರಾ? ನಮ್ಮ ಲೀಡರ್ಸು ನಾನೇನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ನಿಜನಾ ಸುಳ್ಳು ಅಂತೆಲ್ಲ ತೆಗೆದು ನೋಡಿದ್ದಾರೆ. ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕೊಂಡು ರಿಪ್ಲೈ ಮಾಡಿ. ಯಾರೋ ಹೇಳಿದ್ ಮುಖ್ಯ ಅಲ್ಲ, ನೀವು ಹಾಕೊಂಡು ರಿಪ್ಲೈ ಮಾಡಿ. ಇದ್ರ ಬಗ್ಗೆ ದೆಹಲಿ ನಾಯಕರು ಏನಾದ್ರು ನಿಮ್ಮ ಜೊತೆ ಮಾತಾಡಿದ್ದಾರೆ ಸರ್? ದೆಹಲಿ ನಾಯಕರು ಖಂಡಿತ ಮಾತಾಡಿದ್ದಾರೆ. ಕೇಳಿದ್ರು ನಾನು ಅವ್ರಿಗೆ ನೀವು ಡಾಕ್ಯುಮೆಂಟ್ಸ್ ನೋಡಿ ಅಂತ ಹೇಳಿದ್ದೀನಿ. ಅವರು ನೋಡಿದ್ದಾರೆ, ಅವ್ರಿಗೂ ಮನವರಿಕೆ ಆಗಿದೆ.